ಡಾಕ್ಟರ್ ಅದಿತಿ ಜಪ್ತಾ. ಹೇಳಿ. ನನ್ನದೊಂದು ಪ್ರಶ್ನೆ ಇದೆ. ಅಂದ್ರೆ ಈ ಜನ್ಮದಲ್ಲಿ ನಾನು ಜ್ಞಾನ ಪಡೆದಿದ್ದೇನೆ ಮತ್ತು ಜಾಗೃತಿಯಲ್ಲಿ ಇದ್ದು ಈ ಲೈಫ್ನಲ್ಲಿ ಫೈಲ್ನ ಸಂಭವದಿಂದ ಹೊರ ಬರ್ತೀವಿ. ಆದರೆ ಅರ್ಧ ಉಳಿದು ಹೋದ್ರೆ ಮತ್ತು ನೆಕ್ಸ್ಟ್ ಲೈಫ್ನಲ್ಲಿ ಇದೇ ಮಾರ್ಗದಲ್ಲಿ ನಾವು ಬಂದಿದ್ದೇವೆ. ಇದನ್ನು ನಾವು ಹೇಗೆ ತಿಳಿಬಹುದು? ಅದು ಖಂಡಿತ ಆಗುತ್ತೆ. ನೋಡಿ, ನಿನ್ನೆ ನಾವು ಈ ಮಕ್ಕಳು ಹೋಗ್ತಾರಲ್ಲ 10ನೇ ಸ್ಟ್ಯಾಂಡರ್ಡ್ನಲ್ಲಿ 11, 12 ಹೇಳ್ತಾರಲ್ಲ ಇವರು. ಅಂದ್ರೆ ನಿನ್ನೆ ಅವನು 12ನೇ ಸ್ಕೂಲ್ ಪೂರ್ತಿಗೊಳಿಸಿ ರಾತ್ರಿ ಮನೆಗೆ ಬಂದ. ಇವತ್ತು ಬೆಳಿಗ್ಗೆ ಎದ್ದು ಅವನು ಪುನಃ ಸ್ಕೂಲ್ಗೆ ಹೋಗ್ತಾನಾ ಇಲ್ಲ, ಅಥವಾ ಕಾಲೇಜಿಗೆ ಹೋಗ್ತಾನಾ? ಆದ್ರೆ ಇದರ ಪ್ರಮಾಣ ಇಷ್ಟೇ. ಅಂದ್ರೆ 2 ದಿನದ ಮಧ್ಯೆ ರಾತ್ರಿ ಇರುತ್ತೆ, ಅಂದ್ರೆ 2 ಜೀವನದ ಮಧ್ಯೆ ಮೃತ್ಯು ಇರುತ್ತೆ. ಇದೇ ಲೈನ್ ನಡೀತಾ ಇರುತ್ತೆ ನಿಮ್ದು. ಇದು ಕನ್ಫರ್ಮ್ ಗ್ಯಾರಂಟಿಯ ಮಾತಿದು. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಜನ್ಮದಲ್ಲಿ ಅವರಿಗೆ ಅದೇ ಟೀಚರ್ ಸಿಗ್ತಾರಾ ಇಲ್ವಾ ಇನ್ನೊಂದಿನ, ಅಥವಾ ಬದ್ಲಿ ಆಗ್ತಾರಾ? ಅಂದ್ರೆ ಇದೇ ಅಕ್ಕಪಕ್ಕದವರು ಸಿಗ್ತಾರೆ. ದಾದಾಜಿಯವರು ಹೇಳ್ತಾ ಇದ್ರು, ಒಂದಿನ ದಾದಾಜಿಯವರಿಗೊಬ್ರು ಸಿಕ್ಕಿದ್ರು. ಅವರ ಏಜ್ 65-70 ಆಗಿತ್ತು. ದಾದಾಜಿ, ನಾನು ಇದು ಜ್ಞಾನ ತಗೊಂಡಿದ್ದೇನೆ, ವಯಸ್ಸಂತೂ ಹೆಚ್ಚಾಗ್ತಾ ಇದೆ, ಆದ್ರೆ ಮೃತ್ಯುನ ಟೈಮ್ನಲ್ಲಿ ಜ್ಞಾನ ಇರುತ್ತಾ ಇಲ್ವಾ? ಮೊದ್ಲು ಕೇಳಿದ್ರು, ವೃದ್ಧಾಪ್ಯದಲ್ಲಿ ಜ್ಞಾನ ಇರುತ್ತಾ ಇಲ್ಲ? ದಾದಾಜಿ ಹೇಳಿದ್ರು, ದೇಹಕ್ಕೆ ಮಾತ್ರ ವಯಸ್ಸಾಗತ್ತೆ, ಆತ್ಮಕ್ಕಾಗತ್ತಾ? ಜ್ಞಾನ ಇರುತ್ತೆ, ಪೂರ್ತಿ ಜ್ಞಾನ ಇರುತ್ತೆ, ಹೆಚ್ಚಿರುತ್ತೆ. ಯಾಕೆಂದ್ರೆ ಶರೀರಕ್ಕೆ ದುಃಖ ಬರುತ್ತೆ, ನಿದ್ದೆ ಬರುವುದಿಲ್ಲ, ಜನರು ಅವಮಾನ ಮಾಡ್ತಾರೆ, ಮಗ ಮಗಳು ಎಲ್ರೂ ರೆಸ್ಪಾನ್ಸ್ ಕಡಿಮೆ ಕೊಡ್ತಾರೆ. ಶರೀರವೇ ತಿನ್ನಲು ಊಟ ಮಾಡುವ ಇಚ್ಛೆ ಆಗುತ್ತೆ, ಶರೀರದಲ್ಲಿ ಶರೀರ ಕೆಟ್ಟು ಹೋಗುತ್ತೆ. ಎಷ್ಟೆಲ್ಲ ಪ್ರಾಬ್ಲಮ್ಸ್, ಎಷ್ಟು ಹೆಚ್ಚು ಪ್ರಾಬ್ಲಮ್ ಅಷ್ಟು ಆತ್ಮ ಬೇರೆ ಆಗಿರುತ್ತೆ, ಅನುಭವ ಆಗುತ್ತೆ ನಿಮ್ಗೆ ಆತ್ಮದ್ದು. ಇನ್ನೊಂದು ಪ್ರಶ್ನೆ ಅವರು ಕೇಳಿದ್ರು, ದಾದಾಜಿ ಮೃತ್ಯುನ ಟೈಮ್ನಲ್ಲಿ ಇರುತ್ತಾ? ದಾದಾಜಿ ಹೇಳಿದ್ರು, ಎಲ್ಲ ಬಂಬಾಟಾದ ಜಾಗೃತಿ ಇರುತ್ತೆ, ಸಮಾಧಿ ಮರಣ ಸಿಗುತ್ತೆ, ಆಗ್ಬಿಡುತ್ತೆ. ಹೇಗೆ ನೋಡಿ, ಚಿಕ್ಕ ಮಗುವಿದೆ, ಅದು ಟಾಯ್ಸ್ ಅನ್ನ ತಗೊಂಡು ಆಟ ಮಾಡುತ್ತೆ, ಮೆಲ್ಲನೆ ಹೊರಗೆ ಹೋಗ್ಲು ಬಯಸುತ್ತೆ. ಅಮ್ಮ ಹೇಳ್ತಾರೆ, ಹೊರಗೆ ಹೋಗ್ಬಾರ್ದು, ಪೊಲೀಸ್ ನವನಿದ್ದಾನೆ, ಹಿಡಿತಾನೆ, ಹೊಡಿತಾನೆ, ನೀನು ಮನೆಯಲ್ಲೇ ಇರು. ಆದ್ರೂ ಕೂಡ ಟಾಯ್ಸ್ ಅನ್ನ ಇಲ್ಲಿ ಹಾಕ್ತಾನೆ, ಅಲ್ಲಿ ಹಾಕ್ತಾನೆ, ಹೊರಗೆ ಹೋಗ್ತಾನೆ. ಮತ್ತೆ ಕಪ್ಪು ಬೆಕ್ಕು ನೋಡಿದ್ರೆ ಏನ್ ಮಾಡ್ತಾನೆ? ಎಲ್ಲವನ್ನು ಅಲ್ಲಿ ಬಿಟ್ಟು ಮನೆಯೊಳಗೆ ಓಡ್ತಾನ ಇಲ್ವಾ? ಅಂದ್ರೆ ಮೃತ್ಯುನ ಸಮಯ ದೊಡ್ಡ ದುಃಖ ಬರುತ್ತೆ. ನೇರ ಶುದ್ಧಾತ್ಮದ ಗುಹೆಯಲ್ಲಿ ಹೋಗ್ಬಿಡ್ಬೇಕು. ಬಂಬಾಟಾದ ಶುದ್ಧಾತ್ಮವಾಗಿಬಿಡುತ್ತೆ, ಸಮಾಧಿಯಾಗ್ಬಿಡುತ್ತೆ. ಮತ್ತೆ ದೇಹ ಬಿಟ್ಟು ಹೋದ್ರೆ ಅವನಿಗೆ ದುಃಖವಿಲ್ಲ, ಶೋಕವಿಲ್ಲ, ವೇದನೆ ಇಲ್ಲ, ಸಮಾಧಿ ಇರುತ್ತೆ, ಆನಂದವಿರುತ್ತೆ ಒಳಗಿನಲ್ಲಿ. ಇನ್ನವರು 3ನೇ ಪ್ರಶ್ನೆ ಕೇಳಿದ್ರು, ಇನ್ನೊಂದು ಜನ್ಮದಲ್ಲಿ ಈ ಜ್ಞಾನ ಇರುತ್ತಾ ನನ್ಗೆ? ನೋಡಿ, ಅಜ್ಞಾನದಲ್ಲಿ ಸತ್ರೆ ಅಜ್ಞಾನ ಇದ್ದೇ ಇರುತ್ತೆ, ಜ್ಞಾನದಲ್ಲಿ ಹೊರಟು ಹೋದ್ರೆ ಜ್ಞಾನ ಕೂಡ ಒಟ್ಟಿಗೆ ಬರುತ್ತೆ. ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ, ನೀವು ನೋಡಿರ್ಬೇಕು. ಚಿಕ್ಕ ಮಗಳಿದ್ದಾಳೆ ನಮ್ದು, ಸ್ವಲ್ಪ ಮೇಕಪ್ ಡ್ರೆಸ್ಅಪ್ ಎಲ್ಲ ಮಾಡ್ತಾಳಲ್ಲ, ಡೆಕೋರೇಷನ್ ಮಾಡ್ತಾಳೆ ಶರೀರಕ್ಕೆ. ಮತ್ತೆ ಮಗ ಇರ್ತಾನೆ, ಅವನೇನಾದ್ರೂ ಮಾಡ್ತಾನ? ಡಿಫ್ರೆನ್ಸ್ ನೀವು ನೋಡಿಲ್ಲ ಕಾಣಿಸುತ್ತೆ. ನಾನಂತೂ ತುಂಬಾ ಅಬ್ಸರ್ವೇಷನ್ ಮಾಡಿದ್ದೇನೆ. ಅವಳು ಹೋಗ್ತಾಳೆ ಡ್ರೆಸ್ ಮಾಡಿ, ಟೇಬಲ್ ಡ್ರಾವರ್ ತೆಗಿತಾಳೆ, ಲಿಪ್ಸ್ಟಿಕ್ ಹಚ್ತಾಳೆ, ಮಮ್ಮಿಯ ಬಟ್ಟೆ ತಗೊಂಡು ತಲೆಯಲ್ಲಿ ಹಾಕಿ, ಮಮ್ಮಿ ನಾನು ಸೀರೆ ಉಟ್ಟೆ, ಬಳೆ ಹಾಕ್ಬಿಡ್ತಾಳೆ. ಅರೆ, ಅಣ್ಣನಿಗೆ ಹೇಳಿದ್ರೆ ಬಳೆ, ನಾನು ಹಾಕ್ಲಿಕ್ಕಿಲ್ಲ ಅಂದ್ರೆ ಇದ್ರ ಮೋಹ. ಕಿವಿಗೆ ಹಾಕ್ತಾಳೆ, ತಲೆಯಲ್ಲಿ ಹಾಕ್ತಾಳೆ, ಏನಾದ್ರೂ ಮೋಹ ಕಾಣಿಸುತ್ತೆ. ಅಂದ್ರೆ ಹಿಂದಿನ ಜನ್ಮದಲ್ಲಿತ್ತು, ಅದು ವಾಪಸ್ ಬಂತು. ಮಗಂದು ತಾಯಿಗೆ ನನ್ಗೆ ಥ್ಯಾಂಕ್ ಯು ಹೇಳಿದ್ರೆ ನಾನು ಚಾಕ್ಲೇಟ್ ಕೊಡ್ತೇನೆ, ಇಲ್ದಿದ್ರೆ ಕೊಡ್ಲಿಕ್ಕಿಲ್ಲ. ಅಂದ್ರೆ ಇವನ ಮಾನ ಕಾಣಿಸುತ್ತೆ, ಮೋಹ ಕಾಣಿಸುತ್ತೆ. ಹಿಂದಿನ ಜನ್ಮದಲ್ಲಿ ಏನಿತ್ತು ಅದೇ ಬಂದ್ಬಿಡ್ತು. ಅಂದ್ರೆ ಅಜ್ಞಾನವನ್ನೂ ನಾವು ಒಟ್ಟಿಗೆ ತಂದಿದ್ದೇವೆ. ಅಜ್ಞಾನವೆಂದ್ರೆ ಕ್ರೋಧ, ಮಾನ, ಮಾಯ, ಲೋಭ, ಅದು ಕೂಡ ಮನುಷ್ಯನ ಜೊತೆಗೆ ಬಂದ್ಬಿಡುತ್ತೆ. ಅಂದ್ರೆ ಜ್ಞಾನ ಕೂಡ ಜಾಗೃತಿಯದ್ದು ಹಿಂದಿನ ಜನ್ಮದ ಒಟ್ಟಿಗೆ ಬರುತ್ತೆ. ಅಂದ್ರೆ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ದಾದಾಜಿ ನೀವು ಈ ಜನ್ಮದಲ್ಲಿ ನನ್ಗೆ ಸಿಕ್ಕಿದ್ರಿ, ಮುಂದಿನ ಜನ್ಮದಲ್ಲಿ ಸಿಗ್ತೀರಾ? ದಾದಾಜಿ ಹೇಳ್ತಾರೆ, ಈ ಶಿಪ್ನ ಕ್ಯಾಪ್ಟನ್ ನಾನು ನಿನ್ನನ್ನು ಹುಡುಕಿ ತೆಗಿತೇನೆ, ನೀನ್ ಚಿಂತಿಸ್ಬೇಡ. ಯಾಕೆಂದ್ರೆ ನಿಮ್ಮ ಶರೀರ ಬದಲಾವಣೆಯಾಗಿದೆ, ನಂದೂ ಬದಲಾವಣೆಯಾಗಿದೆ. ನಾನು ಹೇಗೆ ನಿಮ್ಮನ್ನು ಗುರುತಿಸ್ಲಿ? ಮುಂದಿನ ಜನ್ಮದಲ್ಲಿ ಸಿಗ್ತೇವೆ. ದಾದಾಜಿ ಹೇಳ್ತಾರೆ, ನಾನೇ ನಿಮ್ಮನ್ನು ಹುಡುಕಿ ತೆಗಿತೇನೆ, ಹೋಗಿ ಚಿಂತಿಸ್ಬೇಡಿ. ಅವರು ಹೊಣೆಗಾರಿಕೆ ತಗೊಂಡ್ರು ಮೋಕ್ಷದವರೆಗೆ. ಜೈ ಸಚ್ಚಿದಾನಂದ. ನಮ್ಮ ವತಿಯಿಂದ ಆಜ್ಞೆಯಲ್ಲಿರ್ಬೇಕು ಮತ್ತು ಅಧೀನತೆಯಲ್ಲಿರ್ಬೇಕು. ಜೈ ಸಚ್ಚಿದಾನಂದ್. ಹೇಳಿ. ಪುಣೆಯಿಂದ ಜಿಗ್ನಾ ಮಾತಾಡ್ತಿದ್ದೀನಿ. ಹೇಳಿ. ನನಗೆ ಹಾಗನಿಸುತ್ತೆ, ಅಂದ್ರೆ ಕೆಲವೊಮ್ಮೆ ಕೆಲವರು ನಮ್ಗೆ ಕೆಟ್ಟದ್ದು ಆಡ್ತಾರೆ, ನಮ್ಮನ್ನು ಅಪಮಾನ ಮಾಡ್ತಾರೆ, ಆಗ ಮನಸ್ಸಿಂದ ತುಂಬಾ ಅಳ್ಳಿಕೆ ಬರುತ್ತೆ. ಅಂದ್ರೆ ಆಗ ಅಳುವುದು ಯಾರು? ಶರೀರ ಅಳುವುದಾ ಅಥವಾ ಆತ್ಮ ಅಳುವುದಾ? ಇಲ್ಲ, ಆತ್ಮ ಅಳ್ಲಿಕ್ಕಿಲ್ಲ. ಆತ್ಮದ ಹತ್ರ ಕಣ್ಣು ಇಲ್ಲ, ನೀರಿನ ಟಾಂಕಿ ಕೂಡ ಇರುವುದಿಲ್ಲ ನೀರು ಹೊರಗೆ ಬರ್ಲಿಕ್ಕೆ. ಆದ್ರೆ ಅತ್ತ ಮೇಲೆ ಅಹಂಕಾರ ಮನಸ್ಸಿಗೆ ತುಂಬಾ ಒಳ್ಳೆ ಅನಿಸುತ್ತೆ, ಅತ್ತ ಮೇಲೆ ಸ್ವಲ್ಪ ಒಳ್ಳೇದನಿಸದೆ. ಅಳುವ ಕಾರ್ಯ ಯಾರದ್ದು? ಅಹಂಕಾರದ್ದು. ಆದ್ರೆ ಅಹಂಕಾರ ಅದು ಅದು ಒಳಗಿಂದಲೇ ಅಳ್ಳಿಕೆ ಅಹಂಕಾರ ಬರ್ತದೆ. ಆಶ್ವಾಸನೆ ಹುಡುಕುತ್ತೆ. ನಂದು ಯಾರು, ನನ್ಗೆ ಯಾಕೆ ದುಃಖ ಕೊಟ್ರು ಅಂದ್ರೆ ರಿಯಾಕ್ಷನ್ ನಲ್ಲಿ ರಿಯಾಕ್ಟ್ ಆಗ್ಲಿಕ್ಕಿಲ್ಲ, ಹಾಗಾಗಿ ಅತ್ತು
ಸ್ವಲ್ಪ ದುಃಖ ಕಡಿಮೆ ಮಾಡುತ್ತೆ, ಶಾಂತಿ ಆಗುತ್ತೆ ಅದಕ್ಕೆ. ಮತ್ತದು ಅಹಂಕಾರ. ಅಹಂಕಾರಕ್ಕೆ ಅವಮಾನವಾಗುತ್ತೆ, ಆತ್ಮಕ್ಕೆ ಆಗುವುದಿಲ್ಲ. ಅಹಂಕಾರಕ್ಕೆ ಯಾಕೆ ಅವಮಾನ ಆಗುತ್ತೆ? ನಾನಿಷ್ಟು ಒಳ್ಳೇದಿದ್ದೇನೆ, ನನ್ನನ್ನು ಕೆಟ್ಟದ್ದು ಯಾಕೆ ಹೇಳಿದ್ದು? ನಾನು ಸತ್ಯವಾದಿ, ನನ್ನನ್ನು ಸುಳ್ಳಂತೆ ಯಾಕೆ ಹೇಳಿದ್ದು? ಈ ಅಹಂಕಾರಕ್ಕೆ ಅವಮಾನ ಯಾಕೆ ಆಗುತ್ತೆ ಅಂದ್ರೆ ಮಾನ ಅಲ್ಲಿ ಕೂತಿದೆ. ನಾನು ಬುದ್ಧಿವಂತಳು ಯಾರಾದ್ರೂ ಹೇಳಿದ್ರೆ ಇವಳು ಹೆಡ್ಡಿ, ಆಗ ಅವಮಾನ ಆಗಿಬಿಡುತ್ತೆ. ಮಾನದ ಅಪೇಕ್ಷೆ ಇದ್ದಾಗ ಮಾನದ ಬದಲಾಗಿ ಅವಮಾನ ಸಿಗುತ್ತೆ, ಆಗ ದುಃಖವಾಗುತ್ತೆ. ಅತ್ತ ನಂತರ ಅಂದ್ರೆ ಒಳಗಿಂದ ಸಮಾಧಾನ ಅನಿಸುತ್ತೆ. ಒಳಗಿಂದ ಸಮಾಧಾನ ಆಗುದು ಅಂದ್ರೆ ಇದು ಆಶ್ವಾಸನೆ ತಗೊಳ್ಳೋ ಬಯಸುತ್ತೆ ಅಹಂಕಾರ. ಆಶ್ವಾಸನೆ ಆಗುತ್ತೆ, ನಡೀರಿ. ಸ್ವತಃ ಹತ್ತು, ಇಬ್ಬರು ಮೂವರು ಎದುರು ಆಳ್ತಾರಾ ಅಥವಾ ರೂಮ್ನಲ್ಲಿ ಹೋಗಿ ಆಳ್ತಾರಾ? ಒಬ್ಳೇ ಅಳ್ತೀನಿ. ಅದಂತೂ ಒಳ್ಳೇದು. ಇಲ್ದಿದ್ರೆ ಯಾರತ್ರ ಹೋಗಿ ಹೇಳೋದು? ಅರೆ ಏನಾಯ್ತು ಏನಾಯ್ತು, ಆಳ್ಬೇಡ ಆಳ್ಬೇಡ ಅಂದ್ರೆ ಆಶ್ವಾಸನೆ ಸಿಕ್ಕಿತು, ಖುಷಿ ಆಯ್ತು. ನಿಜ ಹೇಳ್ತೀರಾ. ಆಶ್ವಾಸನೆ ತಗೊಳುತ್ತೆ ಅಹಂಕಾರ. ಮತ್ತೆ ಆಶ್ವಾಸನೆ ಆಕ್ಚುಲಿ ಏನಂದ್ರೆ ಆತ್ಮದ ಸುಖ ಸಿಗ್ಲಿಲ್ಲ, ಹಾಗಾಗಿ ಹೊರಗಿನಿಂದ ಸುಖ ಹುಡುಕುತ್ತೆ. ಮತ್ತೆ ಅಲ್ಲಿವರೆಗೆ ಇನ್ಸೆಕ್ಯೂರಿಟಿ ಇರುತ್ತೆ, ಅದಕ್ಕೆ ಬೆಂಬಲ ಬೇಕಾಗತ್ತೆ, ಆಶ್ವಾಸನೆ ಹುಡುಕುತ್ತೆ. ಯಾವಾಗ ನಿಮ್ಗೆ ಆತ್ಮದ ಜ್ಞಾನ ಸಿಕ್ಬಿಡುತ್ತೆ ಅಂದ್ರೆ ಜಿಗ್ನಾಳಿಗೆ ನೀವೇ ಆಶ್ವಾಸನೆ ಕೊಡಬೇಕು. ಫಸ್ಟ್ ನೆರೆಯವರು, ಜಿಗ್ನಾ ನಾನು ನಿನ್ನೊಂದಿಗಿದ್ದೇನೆ, ಯಾಕೆ ದುಃಖಿ ಆಗ್ತಿ? ನೀವು ಶುದ್ಧಾತ್ಮಳಾಗಿ ಜಿಗ್ನಾಳಿಗೆ ಆಶ್ವಾಸನೆ ಕೊಡಿ, ಬೆಂಬಲ ಕೊಡಿ, ಸೆಕ್ಯೂರಿಟಿ ಕೊಡಿ. ಅಂದ್ರೆ ಅವಳ ದುಃಖ ಹೋಗಿಬಿಡುತ್ತೆ, ಅವಮಾನನೂ ಇರ್ಲಿಕ್ಕಿಲ್ಲ. ಅದು ಜ್ಞಾನದಿಂದ ಹೋದ್ರೆ ತುಂಬಾ ಶಕ್ತಿ ಹೆಚ್ಚಾಗುತ್ತೆ. ಥ್ಯಾಂಕ್ ಯು. ಜೈ ಜಯ ಸಚ್ಚಿದಾನಂದ. ಸಚ್ಚಿದಾನಂದ. ದೇವರು ಜಗತ್ತನ್ನು ಯಾಕೆ ಮಾಡಿದ್ದಾರೆ? ಭಗವಂತನು ಯಾವ ಭಗವಂತ ಮಾಡಿದ್ದು? ಕೃಷ್ಣ ಭಗವಂತ. ಹಾ, ಕೃಷ್ಣ ಭಗವಂತ. ಇದು ಭಗವಂತ ಜಗತ್ತನ್ನು ಮಾಡಿಲ್ಲ. ಈ ಅವಿನಾಶಿ ತತ್ವಗಳು ಒಟ್ಟುಗೂಡಿ ಜಗತ್ತಾಗಿದೆ. ಅವಿನಾಶಿ ತತ್ವ ಅಕ್ಕಪಕ್ಕದಲ್ಲಿ ಬಂದುವು. ಹೇಗೆ ಸೂರ್ಯ, ಪೃಥ್ವಿ, ಚಂದ್ರ ಇದೆ, ಸುತ್ತುವಾಗ ಚಂದ್ರನದ್ದು ಏಕಾಂ ಬೀಜ್ ತ್ರೀ ಚೌತ್ ಆಗ್ತಾ ಇಲ್ವಾ? ಆಗುದಿಲ್ವಾ? ಅದನ್ನೇ ಮಾಡ್ಬೇಕಾಗತ್ತೆ. ನೋಡು, ಮಳೆಗಾಲ ಬಂದಾಗ ಈ ಇಂದ್ರಧನುಷ ಕಾಣಿಸುತ್ತಲ್ಲ ದೊಡ್ಡದು. ಯಾರಾದರೂ ಅದನ್ನು ಮಾಡ್ತಾರಾ ಅಥವಾ ಸಂಯೋಗ ಕೂಡಿ ಆಗ್ಬಿಡುತ್ತಾ? ತನ್ನಷ್ಟಕ್ಕೆ ಹಾ, ಆಗುತ್ತೆ. ನಾವು ಡ್ರಾಯಿಂಗ್ ಮಾಡ್ತೇವಾ? ಇಲ್ಲ. ಪೆನ್ಸಿಲ್ ಇಲ್ಲದಿದ್ರೆ ಡ್ರಾಯಿಂಗ್ ಮಾಡ್ಬಹುದಾ? ಕಾಗದ ಇಲ್ಲದಿದ್ರೆ ಡ್ರಾಯಿಂಗ್ ಮಾಡ್ಬಹುದಾ? ಇಲ್ಲ. ಎಲ್ಲವೂ ಇದ್ರೆ ಮಾತ್ರ ಡ್ರಾಯಿಂಗ್ ಮಾಡ್ಬಹುದಲ್ಲ. ಹಾ. ಅಂದ್ರೆ ಎಷ್ಟೆಲ್ಲ ಸಂಯೋಗಗಳು ಕೂಡಿ ಕಾರ್ಯವಾಗ್ಬಿಡುತ್ತೆ. ಜಗತ್ತು ಕೂಡ ಎಲ್ಲಾ ಸಂಯೋಗ ಕೂಡಿಯೇ ಆಗ್ಬಿಟ್ಟಿದೆ. ಭಗವಂತನಂತೂ ಆತ್ಮ ಅದೇ ಭಗವಂತ, ಅವರು ಸಿಕ್ಕಾಕೊಂಡಿದ್ದಾರೆ ಸಂಯೋಗದಲ್ಲಿ. ಈ ಜ್ಞಾನದ ನಂತರ ಮುಕ್ತಿ ಆಗ್ಬಿಡುತ್ತೆ. ಆಯ್ತಾ ನಿಮ್ಮ ಪ್ರಶ್ನೆ ಪೂರ್ತಿ? ಹಾ. ದೀಪಕಣ್ಣ, ನಾನು ಜೈನ್ ಪಂಥದಿಂದ ಬಂದಿದ್ದೀನಿ. ನಮ್ಮ ಧರ್ಮದ ಪ್ರಕಾರ ಎಲ್ಲ ಕ್ರಿಯೆ ನಾವು ಭೋಜನದಲ್ಲಿ ಎಲ್ಲ ಹೆಚ್ಚು ಕ್ರಿಯೆ ಮಾಡ್ತೀವಿ. ಮತ್ತು ಅದರಲ್ಲಿ ಮಾರ್ಕೆಟಿನ ಬಿಸ್ಕೆಟ್, ಟಾಫಿ ಕೂಡ ನಾವು ಮಕ್ಕಳಿಗೆ ಅದನ್ನು ತಿನ್ಬಾರ್ದಂತ ನಾವು ಮಕ್ಕಳಿಗೆ ಹೇಳ್ತೀವಿ. ಬಟಾಟೆ, ನೀರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ತಿನ್ಬಾರ್ದು. ಆದ್ರೆ ಅದರಲ್ಲಿ ಎಷ್ಟೋ ಸಲ ಹೀಗಾಗುತ್ತೆ ಅಂದ್ರೆ ನಮ್ಮ ಫೈಲ್ಗಳು, ಅದರಲ್ಲಿ ಏನೋ ಕ್ರೋಧಗಳಿವೆಯೋ, ಕಷಾಯಗಳಿವೆಯೋ, ಅದು ನಮ್ಮಿಂದ ಬಿಟ್ಟು ಹೋಗುತ್ತೆ. ಅದೆಲ್ಲ ಬಿಟ್ಟು ಹೋಗಿ ಕೇವಲ ಭೋಜನದಲ್ಲೇ ಕೇಂದ್ರೀಕರಿಸ್ತೇವೆ. ಇದರಲ್ಲಿ ಕನ್ಫ್ಯೂಷನ್ ಆಗ್ತದೆ. ಅಂದ್ರೆ ನಾವು ನಮ್ಮ ಭೋಜನ ಮತ್ತು ಕಷಾಯದಲ್ಲಿ ಕಡಿಮೆ ಮಾಡಿ ಮಾಡುವುದಾ ಅಥವಾ ಹೀಗೆ ಮಾಡುವುದಾ? ನಮ್ಮ ಫೈಲನ್ನು ನಿರ್ದೋಷ ನೋಡುವುದಾ ಅಥವಾ ಬೇರೆ ರೀತಿಯಿಂದ? ನಿಜ ಮಾತು ಏನೆಂದ್ರೆ, ಕ್ರಿಯೆ ನಾವು ಸ್ವತಃ ಮಾಡ್ತೇವೋ ಆಗ್ಬಿಡುತ್ತಾ? ಅದಂತೂ ಡಿಸ್ಚಾರ್ಜ್ ಕರ್ಮ. ಡಿಸ್ಚಾರ್ಜ್ ಅನ್ನು ಏನ್ ಸುಧಾರಿಸುದು? ಪುರುಷಾರ್ಥವಿದೆ ಕಾಸಸ್ ಪಾರ್ಟ್ನಲ್ಲಿ, ಅದನ್ನು ಸುಧಾರಿಸಿ ಕಷಾಯ ರಹಿತ ವ್ಯವಹಾರ ಮಾಡಿ ನೋಡಿ. ಒಂದು ಬಿಸ್ಕೆಟ್ ತಿಂದ್ರೆ ಮಾರುಕಟ್ಟೆಯದ್ದು ಅಥವಾ ಫ್ಯಾಕ್ಟರಿಯದ್ದು ನಿಜವೆಂದ್ರೆ ತುಂಬಾ ಹೈಜಿನಿಕ್ ಇರುತ್ತೆ ಗೊತ್ತಾ? ಅವರು ತುಂಬಾ ಎಚ್ಚರಿಕೆ ವಹಿಸ್ತಾರೆ, ಎಲ್ಲ ಸ್ವಚ್ಛಗೊಳಿಸ್ತಾರೆ. ಈ ಮಸಾಲೆಯವರನ್ನಂತೂ ನಾವು ನೋಡಿದ್ದೇವೆ. ಪ್ರವೀಣ್ ಮಸಾಲ ಗೊತ್ತಲ್ಲ, ಎಷ್ಟು ಸ್ವಚ್ಛವಾಗಿರುತ್ತೆ. ನಾವು ಮನೆಯಲ್ಲಿ ಕೂಡ ಅಷ್ಟು ಕ್ಲೀನ್ ಇಡುವುದಿಲ್ಲ. ಅಂದ್ರೆ ಅವರಿಗೆ ಹೊಣೆಗಾರಿಕೆ ಇದೆ. 100% ಕ್ಲೀನ್ ಇಟ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ನಂತರ ನಾವು ಅದನ್ನು ಕೊಂಡ್ಕೊಂಡ್ರೆ ಹೆಲ್ತ್ಗೆ ಏನೂ ಹಾನಿಯಾಗ್ಲಿಕ್ಕಿಲ್ಲ. ಈಗ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ? ನಾವು ಆಗ್ರಹ ಇಡ್ತೇವೆ, ಕಷಾಯ ಮಾಡ್ತೇವೆ. ಈ ಮಾರುಕಟ್ಟೆಯ ಬಿಸ್ಕೆಟ್ ತಿಂದ್ರೆ 10 ರೂಪಾಯಿಯ ಹಾನಿಯಾದೀತು, ಮತ್ತೆ ಆಗ್ರಹ ಮಾಡಿದ್ರೆ ಕಷಾಯ ಮಾಡಿದ್ರೆ 1,000 ರೂಪಾಯಿಯ ಹಾನಿಯಾದೀತು. ಇಷ್ಟು ತಿಳ್ಕೊಳ್ಳಿ, ಕಷಾಯದಲ್ಲಿ ಎಷ್ಟು ಹಿಂಸೆ ಇದೆ ಅದು ಇನ್ನೆಲ್ಲಿಯೂ ಇಲ್ಲ. ಮಗು ಓದದಿದ್ರೆ ತಾಯಿ ಬೈತಾಳ ಇಲ್ಲ. ಅಲ್ಲಿ ನೋಡಿ, ಎಲ್ಲಿ ಆನಿಮಲ್ ಪ್ರಾಡಕ್ಟ್ ಬಂತು? ನಮ್ಮದೇ ಪ್ರಾಡಕ್ಟ್. ಅಂದ್ರೆ ಅವ್ರನ್ನ ಯಾಕೆ ಬೈತೀರಿ? ಅಂದ್ರೆ ಈ ಪ್ರಾಬ್ಲಮ್ ಏನಂದ್ರೆ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟು ನಿಮ್ಮ ಜಾಗೃತಿ ಇರುತ್ತೆ ಅದನ್ನು ಸಂಭಾಳಿಸಿ. ನಾನ್ ವೆಜಿಟೇರಿಯನ್ ಬರಬಾರ್ದು ಅಷ್ಟನ್ನು ಎಚ್ಚರಿಕೆ ಇಡಿ, ಅದು ಒಳ್ಳೆ ಮಾತು. ಆದ್ರೆ
ಈ ನಾರ್ಮಲ್ ಊಟ ತಿಂಡಿ ಇದೆ, ಅದಕ್ಕೆ ಬಯಕೆ ದ್ವೇಷ ಮಾಡಬೇಡಿ. ಮತ್ತು ಇನ್ನೊಂದು ಪ್ರಶ್ನೆ ಇತ್ತು ದೀಪಕಣ್ಣ, ನಾವಂತೂ ಮಾಡ್ಕೊಳ್ತೇವೆ, ನಾವು ದೊಡ್ಡವರು, ಆದ್ರೆ ಚಿಕ್ಕ ಮಕ್ಕಳಿರ್ತಾರಲ್ಲ, ಅವರಂತೂ ಈ ಬರ್ಡೇ ಪಾರ್ಟಿಗೆ ಹೋಗ್ತಾರೆ, ಅಲ್ಲಿ ಮೊಟ್ಟೆಯ ಎಗ್ ಕೂಡ ತಿಂತಾರೆ, ನಾವು ಮೊಟ್ಟೆ ಕೂಡ ತಿನ್ನುವುದಿಲ್ಲ. ಪ್ರತಿ ಬಾರಿ ಅವರಿಗೆ ಅವನಿಗೆ ತಿಳಿಸುವುದಂದ್ರೆ ತಿಳುವಳಿಕೆ ಕೊಡಬೇಕು, ಮೆಲ್ಲ ಮೆಲ್ಲನೆ ದೃಢವಾಗಿಸ್ಬೇಕು. ಅವನಿಗೆ ಅರ್ಥವಾದ್ರೆ ನಂತರ ಕೇಳ್ತಾನೆ, ಇದರಲ್ಲಿ ಏನಾದ್ರೂ ಇದೆಯಾ? ಎಗ್ನಲ್ಲಿ, ಕೇಕ್ನಲ್ಲಿ ಎಗ್ ಅಂದ್ರೆ ನಾನ್ ತಿನ್ನೋಕಿಲ್ಲ, ಅವನು ಸ್ವತಃ ಅದನ್ನು ತಿನ್ಲಿಕ್ಕಿಲ್ಲ. ತುಂಬಾ ಮಕ್ಕಳು ಹೀಗಿದ್ದಾರೆ. ಅವರು GNC ಗ್ರೂಪ್ಗೆ ಹೋಗಿ ಅವರಿಗೆಲ್ಲ ತಿಳಿಯುತ್ತೆ, ಇದು ತಿನ್ಬಹುದು, ಇದು ತಿನ್ಬಾರ್ದು ಅಂತ. ಮತ್ತೆ ಯಾವ್ದನ್ನು ತಿನ್ಬಾರ್ದು ಅದನ್ನು ಕೇಳ್ತಾರೆ, ಇದರಲ್ಲಿ ಏನಾದ್ರೂ ಇದೆಯಾ ಅಂದ್ರೆ ತಿನ್ನುವುದಿಲ್ಲ ಅವರು. ಮತ್ತೆ ಅವರಿಗೆ ಬೇರೆ ಕೂಡ ಸಿಕ್ಬಿಡುತ್ತೆ. ಸರಿ ದೀಪಕಣ್ಣ, ಇನ್ನೊಂದು ಪ್ರಶ್ನೆ ಇದೆ. ನಂದೊಂದು ಜಿಗುಟು ಫೈಲ್ ಇದೆ. ಅದನ್ನು ಏನಂದ್ರೆ, ನಾನು ಯಾವಾಗ್ಲೂ ನಿರ್ದೋಷ ನೋಡುವುದನ್ನೇ ಪ್ರಯತ್ನ ಮಾಡ್ತಾ ಇರ್ತೀನಿ. ಆದ್ರೆ ಬೇರೆಯವರು ಕೂಡ ಹೇಳ್ತಾರೆ ಅದು ತುಂಬಾ ದೋಷಿತ ಇದೆ ಅಂತ. ಮತ್ತೆ ಅವರು ತುಂಬಾ ದೋಷ ಮಾಡಿದ್ದಾರೆ. ಅದು ನೀವು ಜ್ಞಾನಿಯನ್ನು ಕೇಳಿದ್ರ ಅಜ್ಞಾನಿಯನ್ನು ಕೇಳಿದ್ರಿ? ಜ್ಞಾನಿ ಅಂತ. ಅಂದ್ರೆ ಅವರ ಅಭಿಪ್ರಾಯ ತಗೋಬೇಕಾ? ಅಂದ್ರೆ ಈ ಪಾರ್ಟಿ ಇರುತ್ತೆ ಬಾರ್ನಲ್ಲಿ, ಕೇಳಿ, ಶರಾಬು ಯಾಕೆ ಕುಡಿಯಬಾರ್ದು? ಆಗ ಎಲ್ರೂ ಕೂಡಿ ಏನ್ ಹೇಳ್ತಾರೆ? ಶರಾಬು ಕುಡಿದ್ರೆ ಎಷ್ಟು ಲಾಭವಾಗತ್ತೆ. ಯಾಕಂದ್ರೆ ಎಲ್ರೂ ಕುಡಿಯೋರೇ ಕೂತಿದ್ದಾರೆ. ಅವರನ್ನು ಕೇಳೋಕೆ ಹೋದ್ರೆ ಯಾರೂ ನಿಜ ಹೇಳಲಿಕ್ಕಿಲ್ಲ. ಯಾರು ಶರಾಬು ಬಿಟ್ಟಿದ್ದಾರೆ ಅವರನ್ನು ಕೇಳಬೇಕು. ಆದ್ರೆ ಅಲ್ಲಿ ತುಂಬಾ ದೋಷ ಇದೆ, ತುಂಬಾ ದೋಷಿ ಕಾಣ್ತಾರೆ ಅವರು. ಆದ್ರೆ ದೋಷಿಯನ್ನು ನಿರ್ದೋಷ ನೋಡುದು ಅದುವೇ ಪುರುಷಾರ್ಥವಲ್ಲ. ನಿರ್ದೋಷಿ ಎಲ್ರೂ ನೋಡ್ತಾರೆ, ದೋಷಿತನನ್ನು ನಿರ್ದೋಷಿ ನೋಡುದು ಅದುವೇ ವಿತರಾಗ ಜ್ಞಾನ. ಮತ್ತು ಶುದ್ಧಾತ್ಮ ಕೂಡ ಒಂದು ದೂಷಿತವಾಗಿದೆ. ಆದ್ರೆ ಅವರು ನನಗೆ ಮುಂದಿನ ಜನ್ಮದಲ್ಲಿ ಯಾವ ರೂಪದಲ್ಲೂ ಆದ್ರೆ ಅದು ಬೇಕಿಲ್ಲ. ದೋಷಿ ಯಾವ ಪಾಠ ಅದನ್ನಾದ್ರೂ ಚೆಕ್ ಮಾಡಿ. ಶುದ್ಧಾತ್ಮ ದೂಷಿತವಾಗಿದೆಯೇ? ಇಲ್ಲ, ಶುದ್ಧಾತ್ಮ ಅಂದ್ರೆ ಮತ್ತೆ ಆ ವ್ಯಕ್ತಿ ಇದ್ದಾನೆ, ಪ್ರಕೃತಿ ಅಂದ್ರೆ ದೋಷಿತವಾಗುತ್ತೆ. ಪ್ರಕೃತಿ ದೂಷಿತವಾಗಿದೆ. ಹಾ, ಪ್ರಕೃತಿ ಇಂದು ದೂಷಿತವಾಗಿದೆಯಾ ಅಥವಾ ಹಿಂದಿನ ಜನ್ಮದ್ದು ಡಿಸ್ಚಾರ್ಜ್ ಆಗ್ತಿದೆ ಪ್ರಕೃತಿಯಲ್ಲಿ ಇಂದು? ಅದು ಡಿಸ್ಚಾರ್ಜ್. ಹಾಗಾದ್ರೆ ಡಿಸ್ಚಾರ್ಜ್ ಅಲ್ಲಿ ಯಾರಾದ್ರೂ ದೋಷಿತ ಅಂತ ಹೇಳ್ಬೋದೇ? ಇಲ್ಲ. ಒಬ್ಬ ಮನುಷ್ಯ ವಾಂತಿ ಮಾಡ್ತಾನೆ, ಅವನು ತಪ್ಪಿತಸ್ಥನೇ. ಆ ಊಟ ತಪ್ಪು ಮಾಡಿದೆ, ಹೆಚ್ಚು ಊಟ ಮಾಡಿದಾನ ಅವನು. ಹೌದು, ಅವನ್ ತಪ್ಪಿಗೆ. ಈಗ ವಾಂತಿ ಮಾಡಿದಾಗ ಅವನಿಗೆ ಹೊಡಿಬೇಕೆ, ಅವನನ್ನು ದೂಡ್ಬೇಕೆ, ಒದ್ದು ಹೊರಗೆ ಹಾಕ್ಬೇಕಾ? ಆದ್ರೆ ದೀಪಕಣ್ಣ, ವಾಂತಿ ಮಾಡಿದ್ರೆ ಔಷಧಿ ಕೊಡಿ, ಡಾಕ್ಟರ್ ಹತ್ರ ಕೊಂಡೋಗಿ. ಅಂದ್ರೆ ಡಿಸ್ಚಾರ್ಜ್ ನಲ್ಲಿ ಯಾರು ತಪ್ಪಿತಸ್ಥರಲ್ಲ, ಮತ್ತು ಆತ್ಮನೂ ತಪ್ಪಿತಸ್ಥನಲ್ಲ. ಅಂದ್ರೆ ನಾವು ಈ ಜಾಗೃತಿ ಇಟ್ಕೊಳ್ಬೇಕು. ಇವರ ಡಿಸ್ಚಾರ್ಜ್ ಇದೆ, ಮತ್ತೆ ಡಿಸ್ಚಾರ್ಜ್ ನಮ್ಗೆ ಯಾಕೆ ಬಂತು? ಕಾಸಸ್ ನ ಡಿಸ್ಚಾರ್ಜ್ ಅದು. ಅಂದ್ರೆ ನಿಮಿತ್ತ ಅದರ ತಪ್ಪ, ನಮ್ಮ ಕಾಸಸ್ ನ ತಪ್ಪ? ನಮ್ದು ತಪ್ಪು. ಅಂದ್ರೆ ನಿರ್ದೋಷ ನೋಡುವ ದೃಷ್ಟಿ ಹೀಗೆ ಆರಂಭಿಸಿ ನೀವು. ಅಂದ್ರೆ ನಿಮಿತ್ತದ್ದು ಏನ್ ದೋಷವಿಲ್ಲ, ನಾನ್ ಕಾಸಸ್ ಶುರು ಮಾಡಿದೆ, ಅದ್ಕಾಗಿ ಆ ನಿಮಿತ್ತ ನನ್ಗಾಗಿ ಬಡಿತ ತಗೊಂಡ್ ಬಂದಿದೆ, ಅದರ ಏನೂ ದೋಷವಿಲ್ಲ. ನನ್ನದೇ ಕಾಸಸ್, ಅದುವೇ ದೋಷ, ನನ್ನ ದೋಷ. ಮುಗಿಸ್ಲಿಕ್ಕಾಗಿ, ದೋಷಕ್ಕೆ ದಂಡ ಕೊಡ್ಲಿಕ್ಕಾಗಿ ಅದು ನಿಮಿತ್ತವಾಗಿದೆ. ಅವರ ಉಪಕಾರ ಎಣಿಸ್ಬೇಕು, ಅವರನ್ನು ದೋಷಿತ ನೋಡಬಾರ್ದು. ಈಗ ನನಗೆ ಅವರು ಮುಂದಿನ ಜನ್ಮದಲ್ಲಿ ಬೇಡ. ಬೇಡವಾಗಿದ್ರೆ, ನಿಮ್ದು ದ್ವೇಷವಿದ್ರೆ ಖಂಡಿತ ನಿಮ್ಗೆ ಸಿಗ್ತಾರೆ. ಮತ್ತೆ ಅವರೇ ಸಿಗ್ಬೇಕು. ಬಯಕೆ ಅಂದ್ರೆ ದ್ವೇಷವಿದ್ರೆ ಅದು ಮತ್ತೆ ಹೊರಟು ಹೋಗುತ್ತೆ, ದ್ವೇಷವಿದ್ರೆ ಬಯಕೆ ಆಗಿ ಹೊರಟು ಹೋಗುತ್ತೆ. ನಾವು ಬಯಕೆ ದ್ವೇಷ ಮಾಡಬಾರ್ದು. ನೋಡಿ, ಇದು ಪ್ರಾಪರ್ಟಿಗಾಗಿ ಜಗಳವಾಗುತ್ತೆ. ಅಂಕಲ್ನೊಂದಿಗೆ ಜಗಳವಾಡ್ತೀರಿ, ನೀನು ಮನೆಗೆ ಕಾಲಿಡ್ಬೇಡ, ಗೆಟ್ ಔಟ್. ಆಮೇಲೆ ಅಂಕಲ್ ಅನ್ನ ಹೊರದಬ್ತಾರೆ ಮನೆಯಿಂದ. ಬಂಗ್ಲೆ ತಂದೆಯವ್ರದು, ಅಜ್ಜನವ್ರದು, ಸ್ವತಃ ಆರಾಮವಾಗಿ ತಗೊಂಡ್ಬಿಡ್ತಾನೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಏನಾಗುತ್ತೆ? ಅಂಕಲ್ ಅವರ ಜನ್ಮವಾಗಿ ಮಗನಲ್ಲಿ ಜನ್ಮವಾಗುತ್ತೆ ಒಂದು. ಮತ್ತೆ ಪೂರ್ತಿ ಮನೆ ಅವರ ಹೆಸರಲ್ಲೇ ಮಾಡಿ ಹೊರಟು ಹೋಗ್ತಾನೆ. ಅಂದ್ರೆ ಈ ಸಂಸಾರದಲ್ಲಿ ಇಂಥ ವಿಚಿತ್ರತೆ ಇದೆ. ಯಾರ ಮೇಲೆ ನಾವು ದ್ವೇಷ ಮಾಡ್ತೇವೆ ಅವರಿಗೇ ನಾವು ಬಯಕೆ ಮಾಡ್ತೇವೆ. ಯಾರನ್ನು ನಾವು ಬಯಸ್ತೇವೆ ಮುಂದಿನ ಜನ್ಮದಲ್ಲಿ ದ್ವೇಷವಾಗಿ ಬಿಡುತ್ತೆ. ಈ ಹುಡ್ಕಬೇಕು, ಹೀಗೆ ಬೇಕು, ಹಾಗೆ ಬೇಕು. ಮತ್ತೆ ಮದುವೆ ಆದ ಇನ್ನೊಂದು ದಿನದಿಂದಲೇ ಅವನ ಬಗ್ಗೆ ಅಭಾವ, ಗೊತ್ತಿಲ್ಲ, ಅವನ ಬಗ್ಗೆ ದ್ವೇಷ ಆಗುತ್ತಾ ಇರುತ್ತೆ, ಭಾವ ಬಿಗಡಾಯಿಸುತ್ತೆ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಬಯಕೆ ಆಗಿತ್ತು, ಈ ಜನ್ಮದಲ್ಲಿ ದ್ವೇಷ. ಅಂದ್ರೆ ಬಯಕೆ ದ್ವೇಷವೇ ಸಂಸಾರದಲ್ಲಿ ಇರುತ್ತೆ. ಅಂದ್ರೆ ವ್ಯಕ್ತಿಯಿಂದ ಹೊರಬರ್ಬೇಕು ಯಾರಿಂದಾದ್ರೂ, ಅಂದ್ರೆ ಅವನ ಬಗ್ಗೆ ದ್ವೇಷ ಮಾಡಬೇಡಿ. ಒಂದ್ ವೇಳೆ ದ್ವೇಷ ಆದ್ರೆ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮಾಡಿ. ಅಂದ್ರೆ ಇವನ ಬಗ್ಗೆ ನನ್ಗೆ ಯಾವ ಪ್ರಕಾರದ್ದು ದ್ವೇಷ ಇಡ್ಲಿಕ್ಕಿಲ್ಲ, ಅಭಾವ ತಿರಸ್ಕಾರ ನವಕಾಲದಲ್ಲಿ ಹೇಳ್ತಾ ಹೋಗಿ. ಅಂದ್ರೆ ಇವನ ಬಗ್ಗೆ ನನ್ಗೆ ಯಾವ ಪ್ರಕಾರದ್ದು ದ್ವೇಷ ಇಡ್ಲಿಕ್ಕಿಲ್ಲ, ವಿತರಾಗ ಆಗ್ಬಿಡುತ್ತೆ, ದ್ವೇಷ ಮುಗಿದು ಹೋಯ್ತು. ಜೈ ಸಚ್ಚಿದಾನಂದ್. ನಾನು ಡಾಕ್ಟರ್ ಗಣೇಶ್ ಮೊಕ್ಕಾವ ಅಂತ ನಾಗ್ಪುರದಿಂದ ಬಂದಿದ್ದೇನೆ. ನಾಗ್ಪುರದಲ್ಲಿ ನಿಮ್ಮ ಜ್ಞಾನವಿದ್ಯೆ ತಗೊಂಡೆ. ನಿಮ್ಮ ಪುಸ್ತಕ ಕೂಡ ದಾದಾ ಭಗವಾನ್ರದ್ದು ಓದಿದ್ದೇನೆ. ಅದರಲ್ಲಿ ನಾನು ಮುಂಚೆ ಓದಿದ್ದೇನೆ ಪುದ್ಗಲ್, ಅದು ಅರ್ಧಚೇತನವಿರುತ್ತೆ. ನೀವಂದ್ರಿ ಪುದ್ಗಲ್ ಬರೀ ಶರೀರಕ್ಕಲ್ಲ, ಬೇರೆ ಭಾವಕ್ಕೂ ಈ ಹೇಳ್ತಾರೆ. ಚೇತನವನ್ನು ಪುದ್ಗಲ್ ಅಂತ ಹೇಳ್ತಾರೆ. ಮಿಶ್ರ ಚೇತನ, ಅರ್ಧಚೇತನವಲ್ಲ, ಮಿಶ್ರ ಚೇತನ. ಅಂದ್ರೆ ಆತ್ಮವನ್ನು ಬಿಟ್ಟು ಏನಾದ್ರೂ ಇದೆ, ಅದು ಪುದ್ಗಲ್ನಲ್ಲಿ ಕಾಣಿಸುತ್ತೆ, 5 ಇಂದ್ರಿಯಗಳಿಂದ ಅನುಭವದಲ್ಲಿ ಬರುತ್ತೆ. ಅದು ಕಾಸಸ್ನ ಪಾರ್ಟ್ ಅಥವಾ ಇಫೆಕ್ಟ್ನ ಪಾರ್ಟ್ ಎಲ್ಲ ಪುದ್ಗಲ್ನಲ್ಲಿ ಹೋಗ್ಬಿಡುತ್ತೆ. ಅಹಂಕಾರವನ್ನು ಪುದ್ಗಲ್ ಹೇಳ್ತಾರೆ.
ಮನ ಬುದ್ಧಿ ಚಿತ್ತ ಅಹಂಕಾರ ಮಾನ ಮಾಯೆ ಲೋಭ, ಈ ಶರೀರವಿದೆ, ವಾಣಿ ಇದೆ, ವರ್ತನೆ ಇದೆ, ಎಲ್ಲ ಪುದ್ಗಲ್. ಪುದ್ಗಲ್ ಅಂದ್ರೆ ಅದು ಶುದ್ಧ ಪರಮಾಣು, ಅದನ್ನ ಪರಮಾಣು ಹೇಳ್ತಾರೆ, ಜಡತತ್ವ ಅಂತಾರೆ. ಮತ್ತೆ ಏನ್ ಚಾರ್ಜ್ ಆಯ್ತು, ಅಜ್ಞಾನತೆಯಿಂದ ಏನ್ ಚಾರ್ಜ್ ಆಗಿದೆ ವಿಭಾವದಿಂದ, ಆ ಚಾರ್ಜ್ ಆದ ಪುದ್ಗಲ್, ಅದನ್ನು ಪುದ್ಗಲ್ ಅಂತೆ. ಪರಮಾಣು ಯಾವುದು ಚಾರ್ಜ್ ಆಯ್ತೋ ಅದನ್ನು ಪುದ್ಗಲ್ ಅಂತೇವೆ. ಮತ್ತೆ ಆ ಪುದ್ಗಲ್ ಈ ಶರೀರದಲ್ಲಿ ಎಲುಬು ಮಾಂಸ ಎಲ್ಲ ಕಾಣಸಿಗುತ್ತೆ. ಈ ವಾಣಿ ವಿಚಾರ ವರ್ತನೆ ಇದೆ ಅಥವಾ ಕ್ರೋಧ ಮಾನ ಮಾಯೆ ಎಲ್ಲವೂ ಪುದ್ಗಲ್ನ ಮಾಯೆ ಅಂತ ಹೇಳ್ತಾರೆ. ನೀವು ಮಿಶ್ರಚೇತನ ಹೇಳಿದ್ರಿ, ಅದರಲ್ಲಿ ಕೂದಲು ಮತ್ತು ಉಗುರು ಬರುತ್ತೋ ಅದರಲ್ಲಿ, ಅದು ಕೂಡ ಪುದ್ಗಲ್. ಮಿಶ್ರಚೇತನದಲ್ಲಿ ಅಹಂಕಾರ ಬರುತ್ತೆ, ಅಹಂಕಾರ. ಮಿಶ್ರಚೇತನ ಅಂದ್ರೆ ಏನು? ಅದು ಅಹಂಕಾರ ಕರ್ಮವನ್ನು ಚಾಚ್ ಕೂಡ ಮಾಡುತ್ತೆ ಮತ್ತು ಇನ್ನೊಂದು ಜನ್ಮದಲ್ಲಿ ಭೋಗಿಸ್ತಾರೆ. ಭೋಗಿಸುವ ಅಹಂಕಾರಕ್ಕೆ ನಿಶ್ಚೇತನ ಅಹಂಕಾರ ಅಂತಾರೆ. ಮತ್ತೆ ಚಾರ್ಜ್ ಆಗುವ ಅಹಂಕಾರ ಅದಕ್ಕೆ ಮಿಶ್ರಚೇತನ ಅಂತಾರೆ. ಮತ್ತೆ ಎಲ್ಲವೂ ಪುದ್ಗಲ್ನ ಡಿಪಾರ್ಟ್ಮೆಂಟ್ ನಲ್ಲಿ ಹೋಗುತ್ತೆ. ನಂದು ಇನ್ನೊಂದು ಕ್ವಶನ್ ಇದೆ, ಈ ಮಂಗಲ್ದಾಸ್ ಮತ್ತು ಭಾವ ಅಂದ್ರೆ ಏನು? ಅದನ್ನು ಸವಿಸ್ತಾರವಾಗಿ ಸ್ವಲ್ಪ ಹೇಳಿ. ಈ ಮಿಶ್ರಚೇತನ ಅದು ಭಾವ ಮತ್ತು ಈ ನಿಶ್ಚೇತನ ಚೇತನ ಅದು ಮಂಗಲ್ದಾಸ. ಈ ಕೈ ಕಾಲು ಶರೀರ ಎಲ್ಲ ವಾಣಿ ವಿಚಾರ ಎಲ್ಲ ಮಂಗಲ್ದಾಸ್. ಅಹಂಕಾರ ಬುದ್ಧಿ ಅದು ಭಾವ, ಬಿಲೀವ್ನದ್ದು ಅಹಂಕಾರದ್ದು ಅದು ಭಾವ. ಮತ್ತೆ ಆತ್ಮ ಇದೇನಂದ್ರೆ ಇದು ಸಿಮಿಲಿ ಕೊಟ್ಟಿದ್ದಾರೆ ದಾದಾಜಿಯವರು. ಅಂದ್ರೆ ಒಳಗಿನ ಮಾತನ್ನು ಹೇಗೆ ತಿಳಿಸಿ ಹೇಳೋದು ಅಂದ್ರೆ, ನಾವಂತೂ ತಿಳಿತೇವೆ, ನಾನೇ ಡಾಕ್ಟರ್ ಗಣೇಶ್ ಆಗಿದ್ದೇನೆ, ನಾನೇ ಗಣೇಶ. ಮತ್ತೆ ನೀವು ಗಣೇಶ್? ಹಾ ನಾನೇ ಡಾಕ್ಟರ್ ಗಣೇಶ್. ನೀವು ಗಣೇಶ್ ಮತ್ತೆ ಡಾಕ್ಟರ್ ಗಣೇಶ್? ಹಾ ನಾನು ನಾಗ್ಪುರ್ನವನು. ಅಂದ್ರೆ ನೀವು ಗಣೇಶ ಕೂಡ ಡಾಕ್ಟರ್ ಕೂಡ ಆಗಿದ್ದೀರಿ, ನಾಗ್ಪುರ್ನವರು. ಇದು ಬೇರೆ ಬೇರೆ ತಿಳಿಸಿದ್ದಾರೆ ದಾದಾಜಿಯವರು. ಅಂದ್ರೆ ನಾನು ಡಾಕ್ಟರ್ ಗಣೇಶ್ ಅಂದ್ರೆ ಗಣೇಶ ಅದು ಫಿಸಿಕಲ್ ಬಾಡಿ ಆಗಿದೆ, ಡಾಕ್ಟರ್ ಅದು ಬಿಲೀಫ್ ಆಗಿದೆ, ಮತ್ತೆ ನಾನು ಅದು ಆತ್ಮ, ನಾನು. ಮತ್ತೆ ಡಾಕ್ಟರ್ ಅದು ಭಾವ, ಮತ್ತೆ ಗಣೇಶ್ ಅದು ಮಂಗಲ್ದಾಸ್, ನಾನು ಡಾಕ್ಟರ್ ಗಣೇಶ್. ಮತ್ತೆ ನಾನು ನಿಜವಾಗಿ ಆತ್ಮ, ಭಾವ, ಮಂಗಲ್ದಾಸ. ಇವು 3 ಶಬ್ದಗಳಿವೆ. ಅಂದ್ರೆ ವ್ಯವಹಾರದಲ್ಲಿ ಹೀಗೆ ಎಕ್ಸಾಂಪಲ್ಸ್ ಕೊಡ್ತಾರೆ. ಅಂದ್ರೆ ಯಾರ್ಯಾರಿದ್ರು, ನಾನು, ಭಾವ ಮತ್ತೆ ಮಂಗಲ್ದಾಸ್, ನಾವು 3 ಮಂದಿ ಇದ್ವು. ಆದ್ರೆ ಅವನೊಬ್ಬನೇ ಇದ್ದ, ಅವನೇ ಕಾಡಾಡ್ತಾನೆ, ಒಬ್ಬನ ಬದಲಾಗಿ ಇನ್ನೊಬ್ಬನ ಬದಲಾಗಿ, ಆದ್ರೆ ಒಬ್ಬನೇ ಇರ್ತಾನೆ. ಅಂದ್ರೆ ಒಬ್ಬನೇ ಅಲ್ಲ, ಒಳಗೆ 3 ಪಾರ್ಟ್ ಇದೆ. ನಾನು ಅದು ಆತ್ಮವಾಗಿದೆ, ಆತ್ಮ, ಭಾವ ಅದು ಬಿಲೀಫ್ ಮತ್ತು ಮಂಗಲ್ದಾಸ್ ಅದು ಫಿಸಿಕಲ್ ಪಾರ್ಟ್. ರಾಂಗ್ ಬಿಲೀಫ್ ನಿಂದ ನಾನ್ ಮಂಗಲ್ದಾಸ್ ಅಂತ ಒಪ್ತೀರಿ, ಅದರಿಂದ ಇನ್ನೊಂದು ಜನ್ಮದ ಕರ್ಮ ಕಟ್ತೀರಿ. ರೈಟ್ ಬಿಲೀಫ್ ಸಿಕ್ಕಿದ್ರೆ ಮಂಗಲ್ದಾಸ್ ಬೇರೆ, ನಾನಂತೂ ಶುದ್ಧಾತ್ಮ. ಅಂದ್ರೆ ದಯಾ ಕರ್ಮ ಪೂರ್ತಿ ಆಯ್ತು, ಬಂದಾಗ್ಬಿಡುತ್ತೆ ಮತ್ತು ಕರ್ಮಫಲ ಭೋಗಿಸಿ ಮೋಕ್ಷ ಸಿಗುತ್ತೆ. ಧನ್ಯವಾದ. ಜೈ ಸಚ್ಚಿದಾನಂದ. ಈಗ ದಾದಾ ಭಗವಾನರು ಜೈನ ಧರ್ಮ ಮತ್ತೆ ವೈಷ್ಣವ ಆದ್ರೆ ಈ ಶಿವನನ್ನು ಸಮನ್ವಯಗೊಳಿಸಿದ್ದಾರೆ. ಆದ್ರೆ ಇಸ್ಲಾಂ, ಕ್ರೈಸ್ತ, ಬೌದ್ಧ ಧರ್ಮ ಇತ್ಯಾದಿಗಳನ್ನ ಸಮನ್ವಯ ಯಾಕೆ ಮಾಡಲಿಲ್ಲ? ಯಾಕೆಂದ್ರೆ ಹಿಂದೂಸ್ತಾನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಅವರೇ. ಈ ಪಪ್ಪ ಮಮ್ಮಿ ಅಜ್ಜ ಅಜ್ಜಿ ಒಂದಾದ್ರೆ ಮಕ್ಕಳು ಕೂಡ ಒಂದಾಗ್ಬಿಡ್ತಾರೆ. ಮುಖ್ಯ ಜೈನ್ ಧರ್ಮ, ವೈಷ್ಣವ ಧರ್ಮ, ಶಿವ ಧರ್ಮ ಇದು ಹಿಂದೂಸ್ತಾನದ ಎಲ್ಲಕ್ಕಿಂತ ದೊಡ್ಡ. ಒಂದು ಧರ್ಮದ ಪಕ್ಷ ವಿಪಕ್ಷ ಮುರಿದೋಯ್ತು ಅಂದ್ರೆ ತುಂಬಾ ದೊಡ್ಡ ಇಡೀ ಹಿಂದೂಸ್ತಾನದಲ್ಲಿ ಹಾನಿ ಆಗ್ಬಿಡುತ್ತೆ, ಮತ್ತೆ ಒಳ್ಳೆ ಬುದ್ಧಿ ಹೊರಟು ಹೋಗುತ್ತೆ. ಅಂದ್ರೆ ಇಡೀ ವಿಶ್ವದ ಚಿಂತೆ ಮಾಡ್ಲಿಲ್ಲ ದಾದಾಜಿ ಅವರು? ಪೂರ್ತಿ ವಿಶ್ವದ ಚಿಂತೆ ಮಾಡ್ಬೇಕಿಲ್ಲ, ಇಲ್ಲಿಂದ ಎಲ್ಲ ಆರಂಭವಾಗುತ್ತೆ. ಇದಾಗ್ಬಿಟ್ರೆ ಎಲ್ಲಕ್ಕಿಂತ ದೊಡ್ಡ. ಬಾಕಿ ಇವತ್ತು ಎಷ್ಟು ಕ್ರಿಶ್ಚಿಯನ್ ಅವರು ಜ್ಞಾನ ತಗೊಳ್ಳು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಮತ್ತೆ ಬೌದ್ಧ ಧರ್ಮದವರು, ಸ್ವಾಮಿನಾರಾಯಣ ಅವರು ಎಲ್ಲರೂ ಬರ್ತಾರೆ. ಎಲ್ರಿಗೂ ನಿಷ್ಪಕ್ಷಪಾತಿ ಅನ್ಸುತ್ತೆ, ತಮ್ಮ ಆತ್ಮದ ಮಾತು ಅನ್ಸುತ್ತೆ. ಅಂದ್ರೆ ನನ್ನದೇ ಆತ್ಮದ ಮುಕ್ತಿಯ ವಿಷಯ ಇದು. ಇಲ್ಲಿ ಯಾವುದೇ ಪಕ್ಷಾಪಕ್ಷ ಇಲ್ಲ, ಯಾವುದೇ ಸಾಂಪ್ರದಾಯಿಕತೆ ಇಲ್ಲ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ನಾನು ಅನಿಲ್ ತೋರಡಿ ಅಂತ ನಾಶಿಕದಿಂದ. ಮೊದಲ ಪ್ರಶ್ನೆ ಅಂದ್ರೆ, ಶ್ರೀಮದ್ ರಾಜಚಂದ್ರ ಅವರು ಭಕ್ತಿ ಮಾರ್ಗವನ್ನು ಸರ್ವಪರಿ ಎಂದಾರೆ. ಯಾಕಂದ್ರೆ ಅದರಲ್ಲಿ ಲಘುತೆ, ದಿನತೆ ಎಲ್ಲವೂ ಬರುತ್ತೆ. ಮತ್ತೆ ಜ್ಞಾನ ಮಾರ್ಗ ಹಾಗೂ ಯೋಗ ಮಾರ್ಗದಲ್ಲಿ ಅದರಲ್ಲಿ ನನಗನಿಸುತ್ತೆ ಅಭಿಮಾನವೂ ಸ್ವಲ್ಪ ಪ್ರವೇಶ ಮಾಡುತ್ತೆ. ಈ ಬಗ್ಗೆ ನಿಮ್ ವಿಚಾರ? ಅವರು ಹೇಳಿದ್ರು, ಆದ್ರೆ ಸದಾಕಾಲಕ್ಕಾಗಿ ಹೇಳಿಲ್ಲ. ಮುಂದಿನ ಸಮಯದಲ್ಲಂತೂ ಒಂದ್ ಸಮಯದ ನಂತರ ಅವರಿಗೆ ಅರಿವಾಗಿತ್ತು. ಸ್ವತಃ ಆತ್ಮದ ಸತ್ಪುರುಷನನ್ನ ಹುಡುಕಿ ಮತ್ತೆ ಆತ್ಮದ ಜ್ಞಾನ ಪ್ರಾಪ್ತಗೊಳಿಸಿ. ಬೇರೆ ಏನೂ ಹುಡುಕ್ಬೇಡಿ, ಒಬ್ಬ ಸತ್ಪುರುಷನನ್ನು ಹುಡುಕಿ ಅವನ ಶರಣಕ್ಕೆ ಹೋಗಿ ಮತ್ತೆ ಆತ್ಮದ ಜ್ಞಾನ ಪ್ರಾಪ್ತ ಮಾಡಿ. ಮತ್ತೆ ಅದೇ ವಿಷಯವನ್ನ ಬಾರಿ ಬಾರಿ ಬರ್ದಿದ್ದಾರೆ ಅವರು. ಮತ್ತೆ ಜ್ಞಾನಿಯ ಆಜ್ಞೆ ಅದುವೇ ಧರ್ಮ, ಅದುವೇ ತಪ, ಅದರಿಂದಲೇ ಮೋಕ್ಷ ಪೂರ್ತಿ ಆಗುತ್ತೆ. ಇದೇ ವಿಷಯ ಹೇಳಿದ್ದಾರೆ. ಭಕ್ತಿಯ ವಿಷಯ ಮುಂದೆ ಭಾಗವತ್ ಬಂದಾಗ, ಆರಾಧನಾ ಆದಾಗ ಅದನ್ನು ತಿಳಿಸಿದ್ರು. ಬಾಕಿ ಹಿಂದೆ ಅದಂತೂ ಮತ್ತೆ ವಯಸ್ಸು 23 ಆದ ನಂತರ ಆತ್ಮದ ಬಗ್ಗೆನೇ ಎಲ್ಲ ಹೇಳಿದ್ರು ಅವರು. ಮತ್ತೆ ಸಂಕೇತ ಇಲ್ಲದೆ ಆತ್ಮ ಅಲೆದಾಡುವುದು ಮುಗಿಲಿಕ್ಕಿಲ್ಲ, ಸಂಕೇತ ಪ್ರಾಪ್ತವಾಗಬೇಕು. ಮತ್ತೆ ಜ್ಞಾನ ಪುರುಷ ಇಲ್ಲದೆ ಸಂಕೇತ ಪ್ರಾಪ್ತವಾಗ್ಲಿಕ್ಕಿಲ್ಲ. ಅದೇ ವಿಷಯವನ್ನ ಬಾರಿ ಬಾರಿ ಹೇಳಿದ್ದಾರೆ ಅವರು.
ಅರ್ಥವಾಯ್ತಲ್ಲ ನಿಮ್ಗೆ? ಮತ್ತೆ ಜೀವದ ಆಧ್ಯಾತ್ಮಿಕ ದೃಷ್ಟಿಯಿಂದ 4 ಅವಸ್ಥೆಗಳಿರುತ್ತೆ: ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ, ಜಾಗೃತ ಅವಸ್ಥೆ, ಎಚ್ಚರ ಅವಸ್ಥೆ. ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಈ ಸ್ವಪ್ನಾವಸ್ಥೆ ಅಂದ್ರೆ ಮಲಗಿದಾಗ ಬರುತ್ತಲ್ಲ ಸ್ವಪ್ನ, ಅದು ಸ್ವಪ್ನಾವಸ್ಥೆ. ನಿದ್ದೆಯಲ್ಲೂ ಸ್ವಪ್ನಾವಸ್ಥೆ ಏನು ಹೇಳುತ್ತೆ? ಆತ್ಮದ ಪ್ರಕಾಶ ಇದೆ, ಆಗ್ಲೇ ನಾವು ಸ್ವಪ್ನವನ್ನು ನೋಡ್ಬೋದು, ಒಳಗೆ ಏನಾದ್ರೂ ಪ್ರಕಾಶವಿದೆ. ಮತ್ತೆ ಸ್ವಪ್ನದಲ್ಲಿ ಏನಾಗುತ್ತೆ? ಆಳ್ತಾನೆ ಅಥವಾ ದುಃಖ ಭೋಗಿಸ್ತಾನೆ, ನಿಜವಾಗಿ ಇಫೆಕ್ಟ್ ಆಗ್ಬಿಡುತ್ತೆ ಅವನಿಗೆ. ಸ್ವಪ್ನ ಕೂಡ ಡಿಸ್ಚಾರ್ಜ್ ಕರ್ಮ. ಹೇಗೆ ನಾವು ಮಾತನಾಡ್ತೇವೆ, ಆಚೀಚಿ ಹೋಗ್ತೇವೆ, ಯೋಚಿಸ್ತೇವೆ, ಅದು ಡಿಸ್ಚಾರ್ಜ್, ಅಷ್ಟೇ ಡಿಸ್ಚಾರ್ಜ್ ಕರ್ಮವಾಗಿದೆ. ಸ್ವಪ್ನ ಕೂಡ ಒಂದು ಪ್ರಕಾರದ ಡಿಸ್ಚಾರ್ಜ್, ಹಿಂದಿನ ಜನ್ಮದ ಕರ್ಮವೇ ಈಗ ಫಲ ನೀಡುತ್ತೆ. ಮತ್ತೆ ಈ ನಿದ್ರಾವಸ್ಥೆ, ಅದರಲ್ಲಿ ಗಾಢ ನಿದ್ರೆ ಕೂಡ ಇರುತ್ತೆ. ಅದು ಕಂಪ್ಲೀಟ್ ಆವರಣದಲ್ಲಿ ಬಂತು ಆತ್ಮ, ದರ್ಶನಾವರಣ ಕರ್ಮ ನಿದ್ರೆ ಅಂತೂ. ಮತ್ತೆ ಜಾಗೃತ ಅವಸ್ಥೆ, ಜಾಗೃತ ಅವಸ್ಥೆ 2 ಪ್ರಕಾರದ್ದಿವೆ. ಇದು ನಾವೇನು ಜಾಗೃತಿ ಅಂತೇವೆ, ಮುಂಜಾನೆ ಎದ್ದ ಕೂಡಲೇ ಅದನ್ನು ಜಾಗೃತ ಅವಸ್ಥೆ ಅಂತೇವೆ. ಈ ಜಾಗೃತಿಗಿಂತಲೂ ಮುಂದೆ ಜಾಗೃತಿಯಲ್ಲಿ ಹೋಗ್ಬೇಕು. ಇದು ಪಂಚೇಂದ್ರಿಯಗಳ ಜಾಗೃತಿ, 5 ಇಂದ್ರಿಯಗಳ ವಿಷಯದ ಜಾಗೃತಿ, 5 ಇಂದ್ರಿಯಗಳ ಸಬ್ಜೆಕ್ಟ್ನಲ್ಲಿ ಜಾಗೃತವಾಗಿದೆ. ಊಟ ತಿಂಡಿ ಎಲ್ಲ, ಅಲೆದಾಡುವುದು, ನೌಕರಿ ದಂಧೆ ಮಾಡುವುದು. ನಿಜವಾದ ಜಾಗೃತಿ ಯಾವ್ದಕ್ಕಂತಾರೆ? ಕ್ರೋಧವಾಯ್ತು, ಕ್ರೋಧ ತಪ್ಪು, ಯಾರಿಗೂ ದುಃಖ ಕೊಡಬಾರ್ದು, ಈ ಜಾಗೃತಿ ಬಂದ್ರೆ ಜಾಗೃತಿ ಆಯ್ತು ಅಂತಾರೆ. ಅದಕ್ಕಿಂತಲೂ ಮುಂದೆ ಜಾಗೃತಿಯಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಉಜಾಗರ ಅವಸ್ಥೆ ಅಂತಾರೆ. ನಾನು ಸ್ವತಃ ಯಾರು ಅದನ್ನು ಅರಿತುಕೊಂಡ್ರೆ ಅದು ನಿಜವಾಗಿ ಅದಕ್ಕೆ ತೂರ್ಯ ಅವಸ್ಥೆ ಅಂತಾರೆ. ತೂರ್ಯಕ್ಕಿಂತಲೂ ಮುಂದೆ ಹೋಗ್ಬೇಕು, ತೂರ್ಯಾತಿಸ್ಥ ಅವಸ್ಥೆಯಲ್ಲಿ, ಕೇವಲ ಜ್ಞಾನ ಸ್ಥಿತಿಯಲ್ಲಿ. ಅಂದ್ರೆ ಇವೆಲ್ಲ ನಿದ್ದೆಯಲ್ಲಿದೆ. ಇದು ದೇಹದ ನಿದ್ರೆ, ಇದು ಅದಕ್ಕಿಂತ ಮುಂದೆ ಭಾವನಿದ್ರೆ ಅಂತಾರೆ. ಕಂಪ್ಲೀಟ್ ಆವರಣೆ ಅಜ್ಞಾನ ದಿಶೆಯಲ್ಲಿ, ಅಜಾಗೃತಿಯಲ್ಲಿದೆ, ಅದು ಭಾವನಿದ್ರೆ ಅಂತಾರೆ. ಅದರಲ್ಲಿ ಜಾಗೃತಿ ಬಂತು. ಅಂದ್ರೆ ನಾನು ಕ್ರೋಧ ಮಾನ ಮಾಯೆ ತಪ್ಪು, ಅದನ್ನು ನಾನು ಮಾಡಬಾರ್ದು. ಅದಕ್ಕಿಂತಲೂ ಮುಂದೆ ಜಾಗೃತಿ ಬಂದ್ರೆ ನಾನು ಶುದ್ಧಾತ್ಮ ಅಂತ ಭಾಸವಾಯಿತು. ಅದಕ್ಕಿಂತಲೂ ಮುಂದೆ ಜಾಗೃತಿ ಅಂದ್ರೆ ಅನುಭವ ದಶೆ, ಕೇವಲ ಜ್ಞಾನವಾಯಿತು. ಇವೆಲ್ಲ ಆವರಣ ಮುರಿದ್ರಿಂದ ಮೇಲಿನ ದಶೆಯಲ್ಲಿ ಅನುಭವದ ಶ್ರೇಣಿ ಹತ್ಬಹುದು ಮನುಷ್ಯ. ಆದರೆ ಜ್ಞಾನಿ ಸಿಗ್ಬೇಕಷ್ಟೇ. ದೇಹಾಧ್ಯಾಸದಿಂದ ಬಿಡುಗಡೆಗೆ ಏನು ಉಪಾಯ? ದೇಹಾಧ್ಯಾಸಕ್ಕಾಗಿ ಸ್ವತಃ ರಾಜಚಂದ್ರ ಅವರು ತಿಳಿಸಿದ್ರು, ಪ್ರತ್ಯಕ್ಷ ಸದ್ಗುರು ಯೋಗವಿದ್ರೆ ಸ್ವಚ್ಛಂತ ನಿಲ್ಲಿಸಲು ಸಾಧ್ಯ. ಪ್ರತ್ಯಕ್ಷ ಸದ್ಗುರುವಾಗಿರ್ಬೇಕು, ಬಾಕಿ ಇನ್ಯಾವುದೇ ಉಪಾಯವಿಲ್ಲ. ಪ್ರತ್ಯಕ್ಷ ಸದ್ಗುರುವಿನ ಶರಣದಲ್ಲಿ ಹೋಗಿ, ಆಗ್ಲೇ ಎಲ್ಲ ಸ್ವಚ್ಛಂದ ನಿಲ್ಲುತ್ತೆ, ಆಗ್ಲೇ ದೇಹಾಧ್ಯಾಸ ಬಿಟ್ಟು ಹೋಗುತ್ತೆ, ಕರ್ಮಬಂಧನ ಬಿಟ್ಟು ಹೋಗುತ್ತೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ.